ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಂದೇ ಮಾತರಂ ಮತ್ತು ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿದ್ದೇ ತಪ್ಪಾಗೋಯ್ತಾ? ಒಂದು ಸಮುದಾಯಕ್ಕೆ ಸೇರಿದ ಘೋಷಣೆ ಕೂಗಬೇಡಿ ಅಂತೇಳಿ ಪ್ರಿನ್ಸಿಪಾಲ್ ಹೇಳಿದ್ದಾರೆ. ಘೋಷಣೆ ಕೂಗಿದ ಪಿಯುಸಿ ವಿದ್ಯಾರ್ಥಿ ಸಾಗರ್ ಗೌಳಿಗೆ ಪ್ರಿನ್ಸಿಪಾಲ್ ಈ ರೀತಿ ತಾಕೀತು ಮಾಡಿದ್ರಂತೆ. ಸಾಗರ್ ಗೌಳಿಗೆ ಪ್ರಿನ್ಸಿಪಾಲ್ ಈ ರೀತಿಯಾಗಿ ತಾಕೀತು ಮಾಡಿತು. ಒಂದೇ ಮಾತರಂ ಮತ್ತು ಬೋಲೋ ಭಾರತ್ ಮಾತಾ ಕಿ ಜೈ ಇದೇನಿದೆ, ಒಂದು ಸಮುದಾಯಕ್ಕೆ ಯಾವಾಗ ಸೀಮಿತ ಆಯ್ತು ಅಂತ ಗೊತ್ತಿಲ್ಲ. ಪ್ರಿನ್ಸಿಪಾಲ್ರಿಗೆ ಮಾಹಿತಿ ಇಲ್ಲ ಅನ್ಸುತ್ತೆ. ಬೀದರ್ ಜಿಲ್ಲೆ ಚಿಟಗುಪ್ಪ ಪಟ್ಟಣದ ಶಾಹೀನ್ ಕಾಲೇಜ್ನಲ್ಲಿ ನಡೆದಿರೋ ಘಟನೆ ಇದು. ಆಗಸ್ಟ್ 15ನೇ ತಾರೀಕು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸ್ವಾತಂತ್ರ್ಯ ದಿನಾಚರಣೆ ದಿನ ಘೋಷಣೆ ಕೂಗಿದ್ದಂತ ವಿದ್ಯಾರ್ಥಿ ಕಾಲೇಜ್ನಲ್ಲಿ ಹಿಂದೂ ಮುಸ್ಲಿಂ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ, ಹೀಗಾಗಿ ಘೋಷಣೆ ಕೂಗಬೇಡ ಅಂದ್ರಂತೆ. ಪ್ರಾಂಶುಪಾಲ ಅಬ್ದುಲ್ ಹಕೀಂ ಈ ರೀತಿ ತಾಕೀತ್ ಮಾಡಿರೋದು. ಪ್ರಾಂಶುಪಾಲ್ನ ವಿರುದ್ಧ ವಿದ್ಯಾರ್ಥಿಯ ತಂದೆ ಹಿರೋಬಾ ಗೌಳಿ ದೂರು ಕೊಟ್ಟಿದ್ದಾರೆ. ಇವೆಲ್ಲ ನಮ್ಮ ಕಾಲೇಜ್ನಲ್ಲಿ ನಡೆಯಲ್ಲ ಅಂತ ಅಂದ್ರಂತೆ. ವಿವಿಧ ಸಮುದಾಯಗಳ ವಿದ್ಯಾರ್ಥಿಗಳಲ್ಲಿ ವೈಮನಸ್ಸು ಮೂಡಿಸ್ತಿದ್ದಾನ ಪ್ರಾಂಶುಪಾಲ ಅನ್ನುವಂಥ ಪ್ರಶ್ನೆ. ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಾಂಶುಪಾಲರಿಗೆ ತರಾಟೆಗೆ ತೆಗೆದುಕೊಂಡ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. सुनिए पहले हमारे पास नेशनल फ्लैग हम ಕಾಲೇಜಿನಲ್ಲಿ 15ನೇ ತಾರೀಕು ಬೀದರ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದೇ ಮಾತರಂ ಮತ್ತೆ ಭಾರತ್ ಮಾತಾ ಕಿ ಜೈ ಅಂತ ಸಾಗರ್ ಅನ್ನುವಂತ ವಿದ್ಯಾರ್ಥಿ ಘೋಷಣೆ ಕೂಗಿದ್ದಕ್ಕೆ ಈ ರೀತಿಯಾಗಿ ಪ್ರಿನ್ಸಿಪಾಲ್ ತಾಕೀತು ಮಾಡಿದ್ದಾರಂತೆ. ಇಲ್ಲಿ ಯಾವ ಸಮುದಾಯದ ಹೆಸರು ಮೆನ್ಷನ್ ಇದೆ? ಒಂದೇ ಮಾತರಂ ಅಲ್ಲೂ ಯಾವ ಸಮುದಾಯದ ಬಗ್ಗೆನೂ ಇಲ್ಲ, ಭಾರತ್ ಮಾತಾ ಕಿ ಜೈಯಲ್ಲೂ ಇಲ್ಲ. ಅವೆರಡೂ ಕೂಡ ದೇಶಕ್ಕೆ ಸಂಬಂಧಪಟ್ಟಿದ್ದು. ಈ ಒಂದೇ ಮಾತರಂ ಗೀತೆಗೆ 150 ವರ್ಷ ಆಯಿತು ಅನ್ನುವಂಥ ಕಾರಣಕ್ಕೆ ಗೌರವ ಸೂಚಕವಾಗಿ ಏನೆಲ್ಲ ಮಾಡಲಾಯಿತು ಸ್ವಾತಂತ್ರ್ಯ ದಿನಾಚರಣೆ ದಿನ ನಾವು ಗಮನಿಸಿದ್ದೀವಿ. ಅಂಥದ್ರಲ್ಲಿ ಇವರು ಸ್ವಾತಂತ್ರ್ಯ ದಿನಾಚರಣೆ ದಿನ ಒಂದೇ ಮಾತರಂ ಹಾಡಿದ್ದಕ್ಕೆ, ಭಾರತ್ ಮಾತಾ ಕಿ ಜೈ ಅಂದಿದ್ದಕ್ಕೆ ಪ್ರಿನ್ಸಿಪಾಲ್ ಈ ರೀತಿಯಾಗಿ ಎಲ್ಲ ಧರ್ಮಗಳು ಒಂದು ಅಂತ ವೈವಿಧ್ಯತೆಯಲ್ಲಿ ಏಕತೆ ಅಂತೇಳಿ ಭಾರತವನ್ನ ಹೇಳ್ತೀವಿ. ಆದರೆ ಈ ಪ್ರಿನ್ಸಿಪಾಲ್ಗೆ ತಲೆಯಲ್ಲಿ ಅದೇನಿದೆಯೋ ಗೊತ್ತಿಲ್ಲ. ಭಾರತ್ ಮಾತಾ ಕಿ ಜೈ ಅನ್ಬಾರ್ದಂತೆ, ಒಂದೇ ಮಾತರಂ ಅನ್ಬಾರ್ದಂತೆ, ಅದ್ಯಾವುದೋ ಒಂದು ಸಮುದಾಯಕ್ಕೆ ಮೀಸಲಂತೆ. ಇದ್ಯಾವಾಗಿಂದ ಬದಲಾವಣೆ ಆಯ್ತು? ಅವ್ರ ಮನ್ಸಿಗೆ ಯಾಕೆ ಹಿಂಗ ಅನ್ನಿಸ್ತೋ ಗೊತ್ತಾಗ್ತಾ ಇಲ್ಲಪ್ಪ. ಸಮುದಾಯಗಳ ನಡುವೆ ಸಾಮರಸ್ಯ ಮೂಡಿಸ್ಬೇಕಾಗಿದ್ದಂತ ಪ್ರಿನ್ಸಿಪಾಲೇ ಈ ರೀತಿಯಾಗಿ ಸಮುದಾಯಗಳನ್ನ ಬೇರ್ಪಡಿಸುವಂತ ಕೆಲಸ ಮಾಡ್ತಿದ್ದಾರಾ? ಹಾಗಾದ್ರೆ ಬೇರೆ ಬೇರೆ ಸಮುದಾಯಗಳ ನಡುವೆ ವಿಷ ಬೀಜ ಬಿತ್ತೋ ಕೆಲಸ ಇವ್ರು ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಪ್ರಶ್ನೆಗಳೀಗ ಕೇಳಿ ಬರ್ತಾ ಇವೆ. ಇವೆಲ್ಲ ನಮ್ಮ ಕಾಲೇಜಲ್ಲಿ ನಡೆಯಲ್ಲ ಅಂತೇಳಿ ತಾಕೀತ್ ಮಾಡಿದ್ರಂತೆ.